ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಈಗ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗ್ತಾ ಇದೆ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಡಿಫೆನ್ಸಿವ್ ಮೂಡಿಗೆ ಜಾರಿರೋದು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು ಅನ್ನೋದ್ರ ಡೀಟೇಲ್ಸ್ ನೋಡೋಣ ಬನ್ನಿ. ಮೇಲೆ ವಾಲ್ಮೀಕಿ ನಿಗಮದಲ್ಲಿರುವಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ದು, ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಸುಮಾರು 25 ಲಕ್ಷ ರೂಪಾಯಿ ಆ ಪೋಸ್ಟ್ಗೆ ಕೇಳಿದ್ರು ಅಂತೇಳಿ ಅವನಿಗೆ ಆಘಾತ ಆಗಿ ಅವನು ಮನೆಗೆ ಬಂದು ಹೃದಯಾಘಾತ ಆಗಿ ಸತ್ತಿರೋವಂಥದ್ದು ಅವ್ರ ಕಂಪ್ಲೇಂಟಲ್ಲಿದೆ. ಅವರ ಹೆಂಡತಿಯವರು ಅವ್ರ ಮಕ್ಕಳೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಮುಖ್ಯಮಂತ್ರಿ ಒಬ್ಬರೇ ಲೂಟಿಕೋರಲ್ಲ. ನಾವೆಲ್ಲ ಏನು ಮಾಡ್ತಾಯಿದ್ರಿ, ಪಾದಯಾತ್ರೆ ಏನು ಮಾಡ್ತಾಯಿದ್ರಿ, ಮುಖ್ಯಮಂತ್ರಿ ಲೂಟಿಕೋರ ಅಂತ ಹೇಳ್ತಾ ಇದ್ರಿ. ಇವು ಮುಖ್ಯಮಂತ್ರಿ ಅಲ್ಲ, ಮಂತ್ರಿಗಳು ಇಳಿದ್ಬಿಟ್ಟಿದ್ದಾರೆ. ಮಂತ್ರಿಗಳು ಇಳಿದಲ್ಲ, MLAಗಳು ಇಳಿದ್ಬಿಟ್ಟವ್ರೆ. ಯಾರಿಗೆ ನಾವು ಕಡಿಮೆ ಇಲ್ಲ, ಮುಖ್ಯಮಂತ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಎಲ್ಲರೂ ಲೂಟಿಗಿಳಿದ್ಬಿಟ್ಟಿದ್ದಾರೆ. ಈ ಸರ್ಕಾರ ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಏನಾದರೂ ಉಳಿದಿದ್ರೆ ಈ ಘಟನೆ ಆದ ಮೇಲೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ವರ್ಗಾವಣೆ ದಂಧೆನಲ್ಲಿ ಕಾಂಗ್ರೆಸ್ ಶಾಸಕರು ಭಾಳ ನೇರವಾಗಿ ಭಾಗಿಯಾಗಿರುವಂಥದ್ದು, ಹಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೀಡಿಸ್ತಾ ಇರುವಂಥ ಒಂದೊಂದೇ ಪ್ರಕರಣಗಳು ಬರ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಮಗನೇ ಈ ರೀತಿಯಾದಂಥ ವರ್ಗಾವಣೆಯ ದಂಧೆಯಲ್ಲಿ ಭಾಗವಹಿಸಿದರು ಅನ್ನುವಂಥ ಅಲೋಹಪ್ಪ ಪ್ರಕರಣದಲ್ಲಿ ನಮಗೆ ಗೊತ್ತಾಗಿತ್ತು. ಅದರ ಮುಂದುವರೆದ ಭಾಗ ಇವತ್ತು ಶಾಸಕರು ವರ್ಗಾವಣೆಗೋಸ್ಕರ ಭಾಳ ದೊಡ್ಡ ಪ್ರಮಾಣದ ಹಣ ಕೇಳ್ತಾ ಇದ್ದಾರೆ. ಸರ್ಕಾರ ಇದನ್ನು ತನಿಖೆಗೆ ಒಳಪಡಿಸಬೇಕು. ಯಾವ ಅನಾಹುತ ಆಗಿದೆ ಆ ಕುಟುಂಬಕ್ಕೆ ಸರ್ಕಾರ ನ್ಯಾಯವನ್ನು ಒದಗಿಸಬೇಕು. ಇದರ ಸಂಪೂರ್ಣ ಹೊಣೆಯನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೊರಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಧಿಕಾರಿಗಳ ಟ್ರಾನ್ಸ್ಫರನ್ನು ಒಂದು ರೀತಿಯಲ್ಲಿ ಈ ಆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ಅಧಿಕಾರಿಗಳ ಸ್ಥಿತಿ ಇದೇ ಬರಲಿದೆ. ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಲುಪಿದೆ. ಇದರಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಪಾಲು ಕೂಡ ಇದೆ. FIR ಆಗಬೇಕಂತ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಮತ್ತು ಕಾನೂನವರು. ಆದರೆ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಇರ್ಬೋದು ಅಥವಾ ಬೇರೆ ಹೇಳಿಕೆ ಇರ್ಬೋದು ಇಲ್ಲ. ಆದರೆ ಒಂದು ಸಾವಾಗಿದೆ, ಕೆಲವು ಜನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದ್ದಾರೆ, ಕೆಲವು ಜನ ಬೇರೆ ರೀತಿಯಾಗಿದೆ ಅಂತಂದರೆ ಇದೇನಿದೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ. ನಾವು ಮೃತಪಟ್ಟಂಥ PSI ಅವರ ಮನೆಯವರು ಏನಿದ್ದಾರೆ ಅವರು 8 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಅವ್ರ ಆರೋಗ್ಯ ಇಂಪಾರ್ಟೆಂಟ್. ನಾನು ಕೂಡ ಮಾತನಾಡಿ ಫಸ್ಟು ಆರೋಗ್ಯ ನೋಡ್ಕೊಳ್ಳಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇರ್ಬೋದು, ಕಾಂಪನ್ಸೇಷನ್ ಇರ್ಬೋದು, ಮುಂದೆ ನಾವು ಏನೇನು ಅವರಿಗೆ ಅನುಕೂಲ ಮಾಡಿಕೊಡ್ಬೋದು ಅವೆಲ್ಲನೂ ಕೂಡ ನಾವು ಮಾಡ್ತಿದ್ದು. ನಾನೇ ವೈಯಕ್ತಿಕವಾಗಿ ಅವ್ರ ಹತ್ರ ಮಾತನಾಡಿದ್ದೀನಿ. ದರ್ಶನಾಪುರ ಅವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ಯಾವುದೇ ರೀತಿ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳೋದು ನಮ್ಮ ಸರ್ಕಾರದ ಜವಾಬ್ದಾರಿ, ನಾವು ಮಾಡ್ತೀವಿ. ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರ ಆರೋಪವನ್ನು ಪರಿಗಣಿಸ್ತೇವೆ, ಅದನ್ನು ರಿಜೆಕ್ಟ್ ಮಾಡೋದಿಲ್ಲ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ನೋಡಿ, ಪ್ರಿಲಿಮಿನರಿಯಾಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ, ಮಾಡಿದ ಮೇಲೆ ಮಾಡ್ತಾರೆ, FIR ಮಾಡ್ತಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ.